ಪಾರ್ವತಿಯವರೇ, ಇವತ್ತು ನಿಮ್ಮ ಸ್ವಯಂವರ ನಡೀತಾ ಇದೆ. ನಿಮ್ಮ ಕನಸಿನ ರಾಜ್ಕುಮಾರ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅವ್ರನ್ನ ಖುಷಿಯಿಂದ ಬರ್ಮಾಡ್ಕೊಳ್ಳೋ ಸಂಭ್ರಮದಲ್ಲಿರೋದು ಬಿಟ್ಟು ಯಾಕೆ ಹೀಗೆ ಟೆನ್ಷನಲ್ಲಿದ್ದೀರಾ? ಇದು ನಾವೆಲ್ಲರೂ ಸೇರಿ ಮಾಡಿದ ನಾಟಕ ಅಂತ ಯಜಮಾನ್ರಿಗೆ ಗೊತ್ತಾದರೆ ಅವ್ರಿಗೆ ಬೇಜಾರಾಗುತ್ತೆ ಅಂತ ಅನ್ನಿಸ್ತಾ ಇದೆ. ನಾನು ಅವರಿಂದ ಸತ್ಯ ಮುಚ್ಚಿಟ್ಟಿದ್ದಕ್ಕೆ ನನಗೆ ತಪ್ಪು ಮಾಡಿದ್ನೇನೋ ಅನ್ನೋ ಪಶ್ಚಾತ್ತಾಪ ಕಾಡ್ತಾ ಇದೆ. ನೋಡಮ್ಮ ಪಾರ್ವತಿ, ನೀನು ಅವನ ಪ್ರೀತಿಸಿ ಮೋಸ ಮಾಡಿದಿದ್ರೆ ಆಗ ಪಶ್ಚಾತ್ತಾಪದ ಭಾವ ಕಾಡಬೇಕಾಗಿತ್ತು. ಆದರೆ ನಾವು ಅವನ್ನ ಆಟ ಆಡಿಸ್ಬೇಕು, ಪ್ರೀತಿಲಿರೋ ತೊಳಲಾಟ ಅವನ್ನ ಅನುಭವಿಸ್ಬೇಕು, ಅದನ್ನ ನೋಡಿ ನಾವು ಎಂಜಾಯ್ ಮಾಡಬೇಕು ಅಂತಾನೆ ಈ ನಾಟಕ. ಈ ನಾಟಕದಲ್ಲಿ ನಿನಗೆ ಹೀರೋಯಿನ್ ಪಾತ್ರ ಕೊಟ್ಟಿದ್ದೀವಮ್ಮ. ಇವತ್ತು ನಾಟಕದ ಕೊನೆಯ ದಿನ, ನಾಟಕ ಮುಗಿಯುತ್ತೆ. ಆದಿತ್ಯ ಬಂದ ಕೂಡಲೇ ತೆರೆ ಬೀಳುತ್ತಲ್ಲ, ಆಗ ನಿನ್ನ ಪರವಾಗಿ ನಾನು ಅವನ ಹತ್ರ ಕ್ಷಮೆ ಕೇಳ್ಕೊತೀನಿ, ಆಯ್ತಾ? ಅಯ್ಯೋ ಅಪ್ಪ, ನನಗೋಸ್ಕರ ನಿಮ್ಮ ಮಗನ ಮುಂದೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ಸರಿ, ನೀವು ಹೇಳ್ದಾಗೆ ಮಾಡ್ತೀನಿ. ಗುಡ್, ಇದು ನನ್ನ ಸೊಸೆ ಅಂದ್ರೆ. ಆಲ್ ದಿ ಬೆಸ್ಟ್. ಅನ್ಸುತ್ತೆ. ಪಾರ್ವತಿ, ಏನು ಯೋಚನೆ ಮಾಡ್ಬೇಡ, ಧೈರ್ಯವಾಗಿರು, ನಾವೆಲ್ಲರೂ ಇದ್ದೀವಿ. ಓಕೆ, ಆಲ್ ದಿ ಬೆಸ್ಟ್. ಆ ಕಡೆ ತಿರುಗು, ಆ ಕಡೆ ತಿರುಗು. ಪ್ರೀತು, ಜನ ಬನ್ನಿ. ಅಪ್ಪ ಹೇಳಿದ್ದಿದೆ ಜಾಗ ಅಲ್ವಾ? ಹೇಳಿಪ್ಪ. ಹಲೋ ಆದಿತ್ಯ, ಎಲ್ಲಿದ್ದೀಯಪ್ಪ? ಅಪ್ಪ, ನೀವು ಹೇಳಿ ಜಾಗ ಬಂದಿದ್ದೀನಿ. ಯಾಕೋ ಇಷ್ಟು ಲೇಟು? ಅಪ್ಪ, ಅದು ಟ್ರಾಫಿಕ್ ಇತ್ತಪ್ಪ. ಓ ಹೌದಾ, ಸರಿನಪ್ಪ. ಆ ಹುಡುಗಿ ನಿನಗೋಸ್ಕರ ತುಂಬ ಹೊತ್ತಿಂದ ಕಾಯ್ತಿದ್ದಾಳೆ, ಮಾತಾಡ್ಸು. ಸರಿಪ್ಪ, ಮಾತಾಡ್ತೀನಿ. ಆದಿತ್ಯ, ಇವತ್ತು ನೀನು ನೋಡೋ ಹುಡುಗಿ ನಿನಗೆ ಖಂಡಿತ ಇಷ್ಟ ಆಗ್ತಾಳೆ. ಆಲ್ ದಿ ಬೆಸ್ಟ್. ಹಾಯ್. ನೋಡಿ, ನನಗೆ ನೀವು ಯಾರು ಏನು ಒಂದು ಗೊತ್ತಿಲ್ಲ. ನನ್ನ ಬಗ್ಗೆ ನಿಮ್ಗೇನು ಗೊತ್ತೋ ಅದು ನನಗೆ ಗೊತ್ತಿಲ್ಲ. ಅಪ್ಪನ ಹತ್ರ ನೀವು ನನ್ನ ಜೊತೆ ಒಂದ್ಸತಿ ಮಾತಾಡಬೇಕು ಅಂತ ಹೇಳಿದ್ರಂತೆ, ನಾನು ಅದಕ್ಕೆ ಬಂದಿದ್ದೀನಿ ಅಷ್ಟೇ. ಸಾಮಾನ್ಯವಾಗಿ ತಾನು ಮದುವೆ ಆಗೋ ಹುಡುಗಿನ ನೋಡೋಕ್ಕೆ ಹೋದಾಗ ಪ್ರತಿಯೊಬ್ಬ ಹುಡುಗನೂ ಅವ್ರ ಬಗ್ಗೆ ಮಿನಿಮಮ್ ಡೀಟೇಲ್ಸ್ನ ತಿಳ್ಕೊಂಡಿರ್ತಾನೆ. ಆದರೆ ನಾನು ನಿಮ್ಮ ಹೆಸರು ಕೂಡ ತಿಳ್ಕೊಂಡಿಲ್ಲ. ಇದರ ಅರ್ಥ ಏನು ಅಂತ ನಿಮಗೀಗಾಗಲೇ ಗೊತ್ತಾಗಿರ್ಬೋದು. ನನಗೆ ನಿಮ್ಮ ಮೇಲೆ ಯಾವ ಇಂಟ್ರೆಸ್ಟು ಇಲ್ಲ. ನೋಡ್ದೇನೆ ಹೇಗೆ ಡಿಸೈಡ್ ಮಾಡಿದ್ರಿ ಅಂತ ಕೋಪ ಮಾಡ್ಕೊಬೇಡಿ. ಯಾಕೆ ಅಂದರೆ ನನ್ನ ಹುಡುಗಿ ಇವಳೆ ಅಂತ ಗೊತ್ತಾಗೋಕ್ಕಿಂತ ಮುಂಚೆನೇ ಬರೀ ಕಣ್ಣುಗಳನ್ನ ನೋಡಿ ಪ್ರೀತಿಯಲ್ಲಿ ಬಿದ್ದವನು ನಾನು. ಹೀಗಿರುವಾಗ ನಿಮ್ಮನ್ನು ಹೇಗೆ ಒಪ್ಕೊಳ್ಳಿ, ಹೇಗೆ ಮದುವೆ ಆಗಲಿ? ನನ್ನ ಮಾತಿಂದ ನಿಮ್ಗೆ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ಕನಸಿನ ರಾಜ್ಕುಮಾರಿನ ನಾನೀಗಾಗಲೇ ಆರಿಸ್ಕೊಂಡಿದ್ದೀನಿ. ಇದ್ರು ಸತ್ರು ಅವಳ ಜೊತೆಗೆ ಅಂತ ಡಿಸೈಡ್ ಮಾಡಿದ್ದೀನಿ. ನಾನಿಲ್ದೆ ಅವಳಿಲ್ಲ, ಅವಳಿಲ್ದೆ ನಾನಿಲ್ಲ. ನಮ್ಮಿಬ್ಬರ ಪ್ರೀತಿ
ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದೆ. ಅದನ್ನು ಯಾರಿಂದನೂ ಬೇರ್ಪಡಿಸೋದಕ್ಕಾಗಲಿ ದೂರ ಮಾಡೋದಕ್ಕಾಗಲಿ ಆಗಲ್ಲ. ನಿಮ್ಮಿಂದನೂ ಕೂಡ. ಈ ಸತ್ಯ ನಿಮ್ಗೆ ಹೇಳಿ ದಯವಿಟ್ಟು ನನ್ನವಳಿಂದ ದೂರ ಹೋಗಿ ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ. ನಮ್ಮಪ್ಪಂಗೆ ನಾನು ಪ್ರೀತಿ ಮಾಡ್ತಾ ಇರೋ ವಿಷಯ ಗೊತ್ತಿಲ್ಲ, ಅದಕ್ಕೆ ಅವ್ರು ನಿಮ್ಮನ್ನು ಸೊಸೆಯಾಗಿ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಾರೆ. ಆದರೆ ಮದುವೆ ಆಗಬೇಕಾಗಿರೋದು ನಾನಲ್ವಾ? ನನ್ನ ಅಭಿಪ್ರಾಯನೂ ಮುಖ್ಯ ಅಲ್ವಾ? ಹೀಗಿರುವಾಗ ನಿಮ್ಮನ್ನು ಒಪ್ಕೊಂಡು ನಾನು ಪ್ರೀತಿಸ್ತಾ ಇರೋ ಹುಡುಗಿಗೆ ಮೋಸ ಮಾಡಲಾ? ನೀವೇ ನನ್ನ ಸ್ಥಾನದಲ್ಲಿ ಇದ್ದರೆ ಏನು ಮಾಡ್ತಾ ಇದ್ರಿ ಹೇಳಿದ್ರಿ? ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಹೆಸರು ಪಾರ್ವತಿ ಅಂತ. ಅವಳು ನಮ್ಮ ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ. ಹೇಗೋ ಅವಳ ಮನಸ್ಸನ್ನ ನಾನು ಗೆದ್ದೆ. ಆದ್ರೀಗ ಅವಳು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ ಅಂತ ಅನಿಸ್ಬಿಟ್ಟಿದೆ. ದಯವಿಟ್ಟು ನನ್ನ ಪ್ರೀತಿನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕೈ ಮುಗಿದು ಬೇಡ್ಕೋತೀನಿ. ನಾನು ಪ್ರೀತಿಸೋ ಪಾರ್ವತಿ ನನಗೆ ಬರೀ ಪ್ರೇಯಸಿ ಮಾತ್ರ ಅಲ್ಲ, ನನ್ನ ಹೆಂಡತಿ ಕೂಡ. ಅವಳು ನನ್ನ ಯಜಮಾನ್ರೆ ಅಂತ ಪ್ರೀತಿಯಿಂದ ಕರೀತಾಳೆ. ಆ ಕರೆಯೋ ಹಕ್ಕು ಅವಳಿಗೆ ಮಾತ್ರ. ಬೇರೊಬ್ಳು ಹುಡುಗಿನ ತನ್ನ ಮನಸ್ಸು ತುಂಬ ತುಂಬಿಕೊಂಡಿರೋ ಹುಡುಗನ ನೀವು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಲ್ವಾ? ಸಾಧ್ಯ ಇದೆ. ನಿಮ್ಮನ್ನ ಮದುವೆ ಆಗೋದಕ್ಕೆ ನನಗೆ ಒಪ್ಪಿಗೆ ಇದೆ. ನಿಮ್ಮನ್ನ ಗಂಡನಾಗಿ ಪಡೆಯೋದಕ್ಕೆ ನನಗಿಷ್ಟ ಇದೆ. ಪಾರ್ವತಿ ಅವರೇ, ಏನಮ್ಮ ಅನನ್ಯ, ಆತುರಾತುರವಾಗಿ ಪಾರ್ವತಿನ ಕರಿತಾ ಇದೆಯಾ? ಏನಾದರೂ ಇಂಪಾರ್ಟೆಂಟಾಗಿ ಮಾತಾಡೋದಿತ್ತು ಅವಳ ಹತ್ರ? ಏನಿಲ್ಲ ಮ್ಯಾಮ್, ಹೀಗೆ ಆಫೀಸ್ ಕಡೆ ಹೊರಟಿದ್ದೆ. ಸ್ವಲ್ಪ ತಲೆನೋವು ಶುರು ಆಯಿತು. ಆಗ ಸಡನ್ನಾಗಿ ಪಾರ್ವತಿ ಅವ್ರು ನೆನಪಾದ್ರು. ಅಲ್ಲಮ್ಮ ಅನನ್ಯ, ನಿನಗೆ ತಲೆನೋವು ಬರೋದಕ್ಕೂ ಪಾರ್ವತಿನ ನೀನು ನೆನಪಿಸ್ಕೊಳ್ಳೋದಕ್ಕೂ ಏನಮ್ಮ ಸಂಬಂಧ? ಅವ್ರು ಮಾಡಿದ ಕಾಫಿ ಕುಡಿದ್ರೆ ನನಗೆ ತಲೆನೋವು ಕಮ್ಮಿ ಆಗುತ್ತೆ ಅನ್ನೋ ಫೀಲ್. ಈಗಾಗಲೇ ಈ ಥರ 2-3 ಸಲ ಆಗಿದೆ, ಅದಕ್ಕೆ ಬಂದೆ ಮ್ಯಾಮ್. ಅನನ್ಯ, ಬೆಳಿಗ್ಗೆನೇ ತಲೆನೋವು ಬರುತ್ತೆ ಅಂತಂದರೆ ಅದು ಸರಿಯಾದ ವಿಷಯ ಅಲ್ಲ. ನಿನ್ನ ಆರೋಗ್ಯದ ಬಗ್ಗೆ ಗಂಭೀರವಾಗಿ ಕಾಳಜಿ ವಹಿಸಬೇಕು. ಹಾಂ, ಕಾಫಿ ಕುಡಿದ್ರೆ ಸ್ವಲ್ಪ ಒತ್ತಡ ತಗ್ಗುತ್ತೆ, ಮನಸ್ಸಿಗೆ ಉಲ್ಲಾಸ ಇರುತ್ತೆ, ಇದೆಲ್ಲ ಸರಿ. ಆದರೆ ಕಾಫಿ ತಲೆನೋವಿಗೆ ಮದ್ದಲ್ಲ. ನಮಗೇನೇ ಆರೋಗ್ಯದ ಸಮಸ್ಯೆ ಇದ್ದರೂ ಡಾಕ್ಟ್ರ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡು ಪರಿಹಾರ ತಗೋಬೇಕು. ಅರ್ಥ ಆಯ್ತಾ? ಸರಿ ಮ್ಯಾಮ್, ಸಾರಿ. ಪರವಾಗಿಲ್ಲಮ್ಮ. ನಮಗೆ ಬೇಕಾಗಿರೋರು ನಮ್ಮನೇನ ತಮ್ಮನೇ ಥರನೇ ಅಂತ ತಿಳ್ಕೊಂಡು ಆರಾಮಾಗಿ ಇಲ್ಲಿಗೆ ಬರ್ತಾ ಇದ್ದರೆ ನಮಗೂ ಸಂತೋಷನೇ. ನಿನಗಿವತ್ತು ಕಾಫಿ ಖಂಡಿತ ಸಿಗುತ್ತೆ. ಆದರೆ ಪಾರ್ವತಿ ಮಾಡಿರೋ ಕಾಫಿನೇ ಬೇಕು ಅಂದರೆ ಸಿಗಲ್ಲ. ಯಾಕಂದರೆ ಪಾರ್ವತಿ ಅರ್ಧ ದಿನ ರಜಾ ತಗೊಂಡು ಹೋಗಿದ್ದಾಳೆ.
ರಜಾನಾ? ಅದು ಅರ್ಧ ದಿನ. ಏನು ರೀಸನ್ ಇರ್ಬೋದು ಮ್ಯಾಮ್? ಅಲ್ಲಮ್ಮ ಅನನ್ಯ, ನಮ್ಮನೆ ಕೆಲಸದವರು ರಜಾ ಹಾಕಿದ್ದಾರೆ ಅನ್ನೋದು ನಿನಗೆ ಕುತೂಹಲದ ವಿಷಯನಾ? ಛೆ ಖಂಡಿತ ಇಲ್ಲ ಮ್ಯಾಮ್. ನಾನು ನೋಡಿದ ಮಟ್ಟಿಗೆ ಪಾರ್ವತಿಯವರು ರಜಾನೇ ಹಾಕೋದಿಲ್ಲ. ಅಂಥದ್ರಲ್ಲಿ ನೀವು ಸಡನ್ನಾಗಿ ರಜಾ ಹಾಕಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ಅರ್ಧ ದಿನ. ಅದಕ್ಕೆ ಏನಿರ್ಬೋದು ಅಂತ ಕುತೂಹಲದಿಂದ ಕೇಳಿದೆ ಅಷ್ಟೆ. ಬೆಳಗಿನಿಂದ ರಾತ್ರಿವರೆಗೂ ಅರಸನ ಕೋಟೆಯಲ್ಲಿ ಕೆಲಸ ಮಾಡ್ತಾಳೆ ಪಾರ್ವತಿ. ಅವಳ ತಂದೆ ಕೆಲಸಕ್ಕೋಸ್ಕರನೋ ಅವಳ ತಮ್ಮನ ಶಾಲೆ ಕೆಲಸಕ್ಕೋ ಮನೆ ದಿನಸಿ ತರೋದಕ್ಕೋ ಅರ್ಧ ದಿನ ರಜಾ ಹಾಕಿರ್ತಾಳೆ. ಅಪರೂಪಕ್ಕೊಂದು ಸರ್ತಿ ರಜಾ ಕೇಳಿದಾಗ ಯಾಕೆ ಅಂತ ಪ್ರಶ್ನೆ ಮಾಡ್ದೇ ಕೊಡಬೇಕಾಗಿರೋದಷ್ಟೇ ನಮ್ಮ ಕೆಲಸ. ಅದು ಬಿಟ್ಟು ಎಲ್ಲಿಗೆ ಹೋಗ್ತೀಯಾ, ಏನು ಮಾಡ್ತೀಯಾ ಅಂತೆಲ್ಲ ಕೆದಕಿ ಕೇಳೋದು ನನಗಿಷ್ಟ ಆಗೋದಿಲ್ಲ ಅನನ್ಯ. ಹೌದು ಮ್ಯಾಮ್, ನೀವು ಹೇಳಿದ್ದು ನಿಜಾನೇ. ಅಪರೂಪಕ್ಕೆ ರಜಾ ಹಾಕೋರ್ನ ಯಾಕೆ ಅಂತ ಪ್ರಶ್ನೆ ಮಾಡಬಾರ್ದು. ಆದಿತ್ಯ ಸರ್ ಇಲ್ವಾ ಮ್ಯಾಮ್? ಇಲ್ಲಮ್ಮ, ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಆಫೀಸಿಗೆ ಹೋಗಿದ್ದಾನೆ. ಓಕೆ ಮ್ಯಾಮ್, ನಾನಿನ್ನು ಹೊರಡ್ತೀನಿ. ಅನನ್ಯ, ಕಾಫಿ ಕುಡ್ಕೊಂಡು ಹೋಗಮ್ಮ. ಹಾಗೆ ಹೋಗ್ತಿದೆಯಲ್ಲ, ಆದರೆ ಪಾರ್ವತಿ ಕೈ ಕಾಫಿನೇ ಬೇಕು ಅಂತ ಮಾತ್ರ ಕೇಳಬೇಡ. ಇಲ್ಲ ಮ್ಯಾಮ್, ಬಟ್ ನಂಗೆ ಪಾರ್ವತಿ ಅವ್ರ ಕೈ ರುಚಿ ಬಿಟ್ಟರೆ ಬೇರೆ ಯಾರ ಕೈ ರುಚಿನೂ ಹಿಡ್ಸಲ್ಲ. ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಬರ್ತೀನಿ. ಸರಿಮ್ಮ. ಇದಾ ನ್ಯಾಯ? ಏನ್ರಿ ಮಾತಾಡ್ತಾ ಇದ್ದೀರಾ? ನಾನು ಒಂದು ಹುಡುಗಿಗೆ ಮನ್ಸು ಕೊಟ್ಟಿದ್ದೀನಿ ಅಂತ ಗೊತ್ತಾದ್ಮೇಲೂ ಹೀಗೆ ಹೇಳ್ತಾ ಇದ್ದೀರಲ್ಲ, ಇದು ನ್ಯಾಯನಾ? ನೋಡಿ, ಒಂದು ಹುಡುಗಿ ಏನು ಬೇಕಾದರೂ ಹಂಚ್ಕೋತಾಳೆ, ಆದರೆ ತನ್ನ ಗಂಡನ ಯಾವತ್ತೂ ಹಂಚ್ಕೊಳ್ಳಲ್ಲ. ಹೀಗಿರುವಾಗ ನನ್ನ ಮತ್ತು ಪಾರು ಪ್ರೀತಿ ಬಗ್ಗೆ ಹೇಳಿದ ಮೇಲೂ ಮದುವೆಗೆ ಒಪ್ಪಿಗೆ ಅಂತ ಹೇಳ್ತಾ ಇದ್ದೀರಲ್ಲ, ಇದು ತಪ್ಪಲ್ವಾ? ನಮ್ಮಪ್ಪ ನಿಮ್ಮನ್ನ ನನಗೋಸ್ಕರ ನೋಡಿದ್ದಾರೆ ಅಂದರೆ ನೀವು ಎಲ್ಲ ರೀತಿಲೂ ಬೆಸ್ಟ್ ಆಗಿರ್ತೀರಾ. ಹೀಗಿರುವಾಗ ಯಾಕೆ ಈ ರೀತಿ ಹಠ? ನೋಡಿ, ಈ ಮದುವೆ ಏನಾದರೂ ಆದರೆ 3 ಜನದ ಲೈಫ್ ಹಾಳಾಗುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಅಪ್ಪ ನಿಮ್ಮ ಬಗ್ಗೆ ಹೇಳ್ದಾಗಲೇ ನನಗೆ ಈ ಹುಡುಗಿ ಬೇಡ ಅಂತ ನನ್ನ ಮನೇಲಿ ಹೇಳ್ಬಿಡ್ಬೋದಾಗಿತ್ತು. ಆದರೆ ವಿಷಯ ಏನು ಅಂತ ಗೊತ್ತಿಲ್ಲದೆ ನನ್ನ ಅಪ್ಪಂಗೆ ಮಾತು ಕೊಟ್ಬಿಟ್ಟಿದ್ದೆ. ಇವಾಗ ನಾನು ನಿಮ್ಮನ್ನು ಒಪ್ಪಲಿಲ್ಲ ಅಂದರೆ ನಾನು ಕೊಟ್ಟ ಮಾತನ್ನ ಮುರಿದಾಗುತ್ತೆ. ಹಾಗೆ ಅಪ್ಪ ಏನಾದರೂ ನಿಮ್ಮ ಮನೇಲಿ ಈ ಸಂಬಂಧ ಬೇಡ ಅಂತ ಹೇಳಿದ್ರೆ ಅರಸನ್ ಕೋಟೆ ಅವರು ಕೊಟ್ಟ ಮಾತನ್ನ ಮುರಿದ್ರು ಅನ್ನೋ ಅಪವಾದ ಬರುತ್ತೆ. ಇಷ್ಟು ದಿನದ ಅರಸನ್ ಕೋಟೆ ಗೌರವ ನನ್ನ ಪ್ರೀತಿ ಮದುವೆ ಕಾರಣದಿಂದಾಗಿ ಹಾಳಾಗೋದು ನನಗಿಷ್ಟ ಇಲ್ಲ. ಈ ಗುಣ ಅರಸನ್ ಕೋಟೆ ರಕ್ತದಲ್ಲೇ ಬಂದಿರೋದು. ಅಪ್ಪಂಗೆ ನನ್ನ ಪಾರ್ವತಿ ಪ್ರೀತಿ ವಿಷಯ ಗೊತ್ತಿಲ್ಲದೆ ಈ ವಿಷಯದಲ್ಲಿ ಮುಂದುವರೆದ್ರು. ಆದರೆ ಅವ್ರ ಉದ್ದೇಶ ಏನು ಅಂತ ನನಗೆ ಗೊತ್ತಿಲ್ಲದೆ ಅವ್ರಿಗೆ ಮಾತು ಕೊಟ್ಟು ಕಟ್ಟಿಬಿದ್ದಿದ್ದೀನಿ. ಹೀಗಿರುವಾಗ ನೀವೇ ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ನನ್ನಿಂದ ದೂರ ಹೋಗಿ ಈ ಸಂಬಂಧನ ರಿಜೆಕ್ಟ್ ಮಾಡಿ ಪ್ಲೀಸ್. ಇಲ್ಲ, ನನಗೆ ನೀವು ಬೇಕೇ ಬೇಕು. ನಿಮ್ಮನ್ನು ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ನೀವೇ ನನ್ನ ಗಂಡ ಅಂತ ತೀರ್ಮಾನ ಮಾಡಾಗಿದೆ. ರೀ, ನಿಮ್ಗೇನು ಹುಚ್ಚಿಗೆ ಚಿಡ್ದಿದ್ಯಾ? ನಾನಿಷ್ಟು ಬೇಡ್ಕೋತಾ ಇದ್ರು ಮನುಷ್ಯತ್ವ ಇಲ್ದ್ರ ಥರ ಮಾತಾಡ್ತಾ ಇದ್ದೀರಲ್ಲ. ಮಾತೆತ್ತಿದ್ರೆ ಸಾಕು, ನೀವು ನನಗೆ ಇಷ್ಟ, ನೀವು ನನಗೆ ಬೇಕೇ ಬೇಕು ಅಂತ ಹೇಳ್ತಾ ಇದ್ದೀರಲ್ಲ. ಪ್ಲೀಸ್, ನನ್ನ ಪ್ರೀತಿ ಬಗ್ಗೆನೂ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಾನು ಪ್ರೀತಿ ಮಾಡ್ತಾ ಇರೋ ಹುಡುಗಿ ಬಗ್ಗೆನೂ ಯೋಚನೆ ಮಾಡಿ ಮಾತಾಡ್ರಿ. ದಯವಿಟ್ಟು ಒಂದೇ ಒಂದ್ಸಲ ನೀವು ನನಗೆ ಇಷ್ಟ ಇಲ್ಲ ಅಂತ ಬಾಯ್ ಬಿಟ್ಟು ಹೇಳಿ. ಇಷ್ಟು ಕೇಳ್ಕೊತಾ ಇದ್ರು ಯಾಕೆ ಸೈಲೆಂಟ್ ಆಗಿ ನಿಂತಿದ್ದೀರಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ಈ ಸಿಂಡ್ರೆಲಾ ಅನ್ನೋ ಕಾಯಿಲೆ ನನಗೆ ಯಾಕೆ ಒಕ್ಕರ್ಸ್ಕೊಂಡಿದೆ? ನನಗೆ
ಗೊತ್ತಿರೋ ಹಾಗೆ ಕಾಯಿಲೆಗಳು ತಲತಲಾಂತರದಿಂದ ಅಂದರೆ ವಂಶ ಪಾರಂಪರ್ಯವಾಗಿ ಬಂದಿರುತ್ತಂತೆ. ಆದರೆ ಈ ಸಿಂಡ್ರೆಲ್ಲಾ ಅನ್ನೋ ಕಾಯಿಲೆ ನಮ್ಮ ವಂಶದಲ್ಲಿ ಯಾರಿಗೂ ಇಲ್ಲ. ಆದರೆ ನನಗೆ ಯಾಕೆ ಒಕ್ಕರ್ಸ್ಕೊಂಡಿದೆ? ಅಪ್ಪ ದೇವ್ರೆ, ಈ ಹಾಳ ಸಿಂಡ್ರೆಲ್ಲಾ ಅನ್ನೋ ಕಾಯಿಲೆ ಕೊಟ್ಟು ಯಾಕಪ್ಪ ನನ್ನ ನಿಂಗೆ ಸತಾಯಿಸ್ತಾ ಇದೆಯಾ ನೀನು? ನಾನು ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೆ ಅಂತ ಈ ಶಿಕ್ಷೆ ನನಗೆ? ಅರೆ, ಗಣಿ ಹೋಗ್ತಿದ್ದಾನೆ. ಇವನು ಬರ್ತಿರೋದು ನನ್ನ ಕನಸ ಅಥವಾ ನನಸ? ಯಾವುದಕ್ಕೂ ಒಂದ್ಸಲ ಕೂಗ್ ನೋಡ್ಬಿಡೋಣ. ಗಣಿ. ಓಹೋ, ದಾಮಿನಿ ಮೇಡಮು, ನಮಸ್ಕಾರ. ಏನು ಮೇಲೆ ನಿಂತ್ಬಿಟ್ಟಿದ್ದೀರಾ? ಏನಿಲ್ಲ, ಬಂದೇ ಇರು. ಈ ಅಮ್ಮನ್ ನೋಡ್ತಿದ್ರೆ ಏನೋ ಸ್ಕೆಚ್ ಹಾಕೊಂಡು ಬರ್ತಿದ್ದಾರೆ ಅನ್ಸುತ್ತೆ. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ಗಣಿ. ಏನು ಮೇಡಮ್ ಸಮಾಚಾರ? ಅಯ್ಯೋ, ನಾನೇನು ಹೇಳಪ್ಪ, ಎಲ್ಲ ನೀನೇ ಹೇಳಬೇಕು. ಗುಲ್ಕನ್ ಸ್ಟಾರ್ ಗಣೇಶ್. ಏನು ಇತ್ತೀಚೆಗೆ ಅರಸನಕೋಟೆಗೆ ನಿನ್ನ ಎಂಟ್ರಿ ತುಂಬಾ ಕಮ್ಮಿ ಆಗ್ಬಿಡ್ತು. ದಿನ ಬಂದ್ರೆ ಬೆಲೆ ಇರಲ್ಲ ಮೇಡಮ್. ಹೌದಾ? ಅಪರೂಪಕ್ಕೆ ಬಂದ್ರೆ ಎಲ್ರು ನಿಮ್ ತರನೇ ಮರ್ಯಾದೆ ಕೊಡ್ತಾರೆ. ಇಲ್ಲ ಅಂದ್ರೆ ಮೂಸು ನೋಡಲ್ಲ. ಹೌದಾ ಗಣಿ? ಚೂರ್ ಹತ್ರ ಬಾ. ಅಪ್ಪ, ಯಾಕೆ ಮೇಡಮ್ ಕ್ಯೂಟ್ ಆಗಿರೋ ಹುಡುಗಂಗೆ ಚೂಡ್ತಾ ಇದ್ದೀರಾ? ಅಯ್ಯೋ ಸಾರಿ ಕಣಪ್ಪ ಗಣಿ, ತುಂಬ ನೋವಾಯ್ತಾ? ಇರ್ಲಿ ಬಿಡಿ, ಪರವಾಗಿಲ್ಲ. ನಾನು ನಿನ್ಗೆ ಯಾಕೆ ಚಿವುಟೆ ಗೊತ್ತಾ? ನೀನು ಇಲ್ಲಿಗೆ ಬಂದಿರೋದು ಕನ್ಸ ನನ್ಸ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಏನಾಗಿದೆ ಈ ಅಮ್ಮಂಗೆ? ಗಣಿ, ಏನಾಗಿದೆ ಈ ಅಮ್ಮನಿಗೆ ಅಂತ ಮನ್ಸಲ್ಲಿ ಅನ್ಕೊಳ್ತಿದ್ಯಾ ತಾನೇ? ನನಗೆ ಇಲ್ಲದೆ ಇರೋ ಕಾಯಿಲೆ ಬಂದ್ಬಿಟ್ಟಿದೆ ಕಣಪ್ಪ. ಕಾಯಿಲೆನಾ? ಅದ್ಯಾವ ಕಾಯಿಲೆ ಮೇಡಮ್? ಅಯ್ಯೋ, ನಿನಗೆ ಹೆಂಗೆ ಅರ್ಥ ಮಾಡಿಸ್ಲಿ? ಹಾ, ನೀನು ಇಲ್ಲಿಗೆ ಬಂದಿರೋದು ನಿಜ ತಾನೇ? ಅದನ್ನೇ ಟೆಸ್ಟ್ ಮಾಡಿದೆ ಕಣೋ. ಟೆಸ್ಟಾ? ಹೌದಪ್ಪ ಗಣಿ. ಈಗ ನೋಡು, ಮಕ್ಕಳು ದೇವ್ರ ಸಮಾನ, ಸುಳ್ಳು ಹೇಳಬಾರ್ದು ಅಂತಾರೆ ಅಲ್ವಾ? ನನ್ನ ಹೆಸರಲ್ಲೇ ಗಣೇಶ ಅಂತ ಇದೆ, ನಾನು ಸುಳ್ಳು ಹೇಳ್ತೀನ? ಅದೇನು ವಿಷಯ ಹೇಳಿ ಮೇಡಮ್. ಗಣಿ, ಈಗ ನನ್ನ ಸುತ್ತಮುತ್ತ ಯಾರಿದ್ದಾರೆ ಅಂತ ನೀನು ಹೇಳಬೇಕು, ಸರಿನಾ? ಹಾಂ, ಅಲ್ಲಿ ನೋಡು, ನಮ್ಮ ಮನೆ ಕೆಲಸದೋ ನಿಂತಿದ್ದಾನೆ, ನಿನಗೂ ಕಾಣಿಸ್ತಿದ್ದಂತಾನೆ? ಓ, ಈ ಅಮ್ಮಂಗೆ ನಿಜವಾಗ್ಲೂ ಏನೋ ಕಾಯಿಲೆ ಇದೆ. ಇರ್ಲಿ ಇರ್ಲಿ, ನಮ್ಮ ಅಕ್ಕಂಗೆ ಅಷ್ಟೆಲ್ಲ ಗೋಳಿಕೊಂಡಿದ್ರಿ ಅಲ್ವಾ? ಈಗ ನಾನು ನಿನ್ನ ಗೋಳಿಕೊತೀನಿ. ಏನೋ ಕೆಲ್ಸದವ್ರ? ಅಲ್ಲಿ ಯಾರು ನಂಗೆ ಕಾಣಿಸ್ತಾನೆ ಇಲ್ವಲ್ಲ ಮೇಡಮ್? ಏನು, ಅಲ್ಲಿ ನಿಂತಿರೋ ನಮ್ಮ ಮನೆ ಕೆಲಸದವನು ನಿನ್ನ ಕಣ್ಣಿಗೆ ಕಾಣಿಸ್ತಿಲ್ವಾ? ಇಲ್ಲ ಮೇಡಮ್. ನನ್ನ ಕಾಯಿಲೆ ಇದೆ ಅಂತ ಪ್ರೂವ್ ಆದರೆ ಇವನು ಎಲ್ರಿಗೂ ಟಾಮ್ ಟಾಮ್ ಮಾಡ್ಬಿಡ್ತಾನೆ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್. ನನಗೂ ಯಾರು ಕಾಣಿಸ್ತಾ ಇಲ್ಲ. ಸುಮ್ಮನೆ ನೀನು ಎಷ್ಟು ಬುದ್ಧಿವಂತ ಅಂತ ತಿಳ್ಕೊಳ್ಳೋಕೆ ಹಾಗೆ ಪ್ರಶ್ನೆ ಕೇಳಿದೆ. ಎಲ್ಲಿ ನೀನು ನನ್ನನ್ನು ಯಾಮಾರಿಸ್ಬಿಡ್ತೀಯೋ ಅಂತ ಒಂದು ಸಣ್ಣ ಪರೀಕ್ಷೆ ಮಾಡಿದೆ. ಸೂಪರ್ ಸೂಪರ್ ಆಗಿ ಉತ್ತರ ಕೊಟ್ಟೆ ನೀನು. ವೆಲ್ ಡನ್. ಅಲ್ಲ, ನನಗೆ ಕಾಣಿಸ್ದವನು ಗಣಿಗೆ ಕಾಣಿಸ್ಲಿಲ್ಲ ಅಂದ್ರೆ ನನಗೆ ಸಿಂಡ್ರೆಲ್ಲಾ 4ನೇ ಸ್ಟೇಜ್ ಜಾಸ್ತಿ ಆಗ್ತಿದೆ ಅನಿಸ್ತಿದೆ. ಇದು ರೂಪಾಂತರ ಏನು? ಇದಕ್ಕೆ ಪರಿಹಾರ ಏನು? ಮೊದಲು ನಾನು ತಿಳ್ಕೋಬೇಕು. ಹಾಂ, ನೀನಾ? ಹೌದು ಬ್ರೋ, ನಿನ್ ಪಾರ್ವತಿನೇ ಬ್ರೋ ನಿನ್ ಕಣ್ಮುಂದೆ ನಿಂತಿರೋದು. ಪ್ರೀತು, ನೀವು? ಅಲ್ಲ ಪ್ರೀತು, ಅಪ್ಪ ನನಗೆ ಯಾವುದೋ ಹುಡುಗಿನ ತೋರ್ಸೋಕ್ಕಿಂತ ಈ ಜಾಗಕ್ಕೆ ಬರಕ್ಕೆ ಹೇಳಿದ್ರು. ಲಾಸ್ಟ್ ಟೈಮ್ ನಮಗೆ ಪಾರ್ವತಿನೇ ಕಣ್ಣಿನ ಹುಡುಗಿ ಅಂತ ಗೊತ್ತಿಲ್ಲದೆ ಇರುವಾಗ ಅಮ್ಮಂಗೆ ಈ ಥರ ಒಬ್ಳು ಹುಡುಗಿ ಇದ್ದಾಳೆ ಅಂತ ಪ್ರೂವ್ ಮಾಡೋದಕ್ಕೋಸ್ಕರ ಪಾರ್ವತಿನ ತಂದಿಲ್ಸಿದ್ರಲ್ಲ, ಹಾಗೆ ಏನಾದರೂ
ಇವಾಗ ಅಪ್ಪ ತೋರಿಸಿದ ಹುಡುಗಿನ ಕನ್ವಿನ್ಸ್ ಮಾಡಿ ಆ ಜಾಗದಲ್ಲಿ ಪಾರ್ವತಿ ನಿಲ್ಸಿದ್ಯಾ? ಇದು ಅವಾಗಿನ ಸಿಚುಯೇಷನ್ನೇ ಬೇರೆ, ಇವಾಗಿರೋ ಕಂಡೀಷನ್ನೇ ಬೇರೆ. ಇಲ್ಲ, ನಾನು ಇವತ್ತು ಪಾರ್ವತಿ ಹತ್ರ ಏನು ಹೇಳಿದ್ನೋ ಅದನ್ನ ಅಪ್ಪನ ಹತ್ರ ಹೇಳಲೇಬೇಕು. ಹೇಳ್ಕೊಂಡಿದ್ದಾಯ್ತಲ್ಲ ಅಪ್ಪ, ಅದು ನಾನು ಪಾರ್ವತಿನ ನನಗೆ ಗೊತ್ತಪ್ಪ ನೀನು ಪಾರ್ವತಿನ ಪ್ರೀತಿಸ್ತಾ ಇದೀಯ ಅಂತ.